ಫೆನ್ಸಿಂಗ್ ಹಾಕ್ಸಿದ್ರೆ ನೋಡಿ ಆ ಕಡೆ ತೋಡ್ತವ್ರು ಈ ಕಡೆ ಬರೋಲ್ಲ, ಈ ಕಡೆ ತೋಡ್ದವ್ರು ಆ ಕಡೆ ಹೋಗಲ್ಲ. 10 ವರ್ಷ ಗ್ಯಾರಂಟಿ ಕೊಡ್ತೀವಿ. ಒಂದು ಕಂಬ ಆಗಲಿ ತಂತಿ ಆಗಲಿ ಏನೋ ಒಂದು ಹೆಚ್ಚು ಕಮ್ಮಿ ಆಯ್ತು ರೀವರ್ಕ್ ಮಾಡ್ಕೊಡ್ತೀವಿ. 1 ರೂಪಾಯಿ ಚಾರ್ಜಸ್ ಇಲ್ಲ. ಈ ಫೆನ್ಸಿಂಗ್ ಸಿವು ಒಂದು ಸತಿ ಕೆಲಸ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಮಳೆ ಗಾಳಿ ಏನೇ ಬರಲಿ ಒಂದು ಚೋರ್ ಜಗ್ಗಾಡಲ್ಲ. ನಮ್ಮ ಕರ್ನಾಟಕದಲ್ಲಿ ಅತಿ ಕಡಿಮೆ ಬೆಲೆ ಫೆನ್ಸಿಂಗ್ ಕೆಲಸ ಮಾಡ್ಕೊಡ್ತೀನಿ ಸರ್ ನಾನು. ನಮ್ಮ ಕಲ್ಲು ಯಾವುದೇ ಕಾರಣಕ್ಕೂ ಕಟ್ಟಾಗಲ್ಲ. ನೋಡಿ ಸರ್, ನಿಮ್ಮ ತೋಟದಲ್ಲಿ ತೆಂಗಿನಕಾಯಿ ಕಳ್ತನ ಆಗ್ತಿದ್ಯಾ, ನಮ್ಮ ಕಾಂಟ್ಯಾಕ್ಟ್ ಮಾಡಿ ಫೆನ್ಸಿಂಗ್ ಹಾಕ್ಸಿ. ಸರ್ ನಮ್ಮ ಹೆಸರು ಶಿವ ಅಂತ. 10 ವರ್ಷದಿಂದ ಫೆನ್ಸಿಂಗ್ ಕೆಲಸ ಮಾಡ್ತಾ ಇದ್ದೀವಿ. ಬಟ್ ನಮ್ಮ ಹತ್ರ ಏನಪ್ಪ ಅಂದ್ರೆ ಎಲ್ಲರೂ ಮಾಡ್ತಾರೆ ಫೆನ್ಸಿಂಗ್ ವರ್ಕು. ಆದ್ರೆ ನಮ್ಮ ಹತ್ರ ನೋಡಿ 10 ವರ್ಷ ಗ್ಯಾರಂಟಿ ಕೊಡ್ತೀವಿ. 10 ವರ್ಷದೊಳಗಡೆ ಏನಾರ ಒಂದು ಕಂಬ ಆಗಲಿ ತಂತಿ ಆಗಲಿ ಏನೋ ಒಂದು ಹೆಚ್ಚು ಕಮ್ಮಿ ಆಯ್ತು ರೀವರ್ಕ್ ಮಾಡ್ಕೊಡ್ತೀವಿ. 1 ರೂಪಾಯಿ ಚಾರ್ಜಸ್ ಇಲ್ಲ. ಒಂದು ಸತಿ ನಮ್ಮ ಕೆಲಸ ನೋಡಿ 10 ಜನಕ್ಕೆ ನೀವೇ ಹೇಳ್ತೀರಾ. ಫೆನ್ಸಿಂಗ್ ಹಾಕಿದ್ರೆ ಯಾವ ಥರ ಅನುಕೂಲ ಸರ್? ಬನ್ನಿ ಸರ್ ತೋರಿಸ್ತೀನಿ. ಫೆನ್ಸಿಂಗ್ ಹಾಕಿದ್ರೆ ಏನು ಅನುಕೂಲ ಐತೆ ಅಂತ ಬನ್ನಿ ಸರ್ ತೋರಿಸ್ತೀನಿ. ನೋಡಿ ಸರ್, ತೆಂಗಿನ ಮರ ಐತೆ, ಇದು ಕಾಯಿ ಬೀಳ್ತವೆ, ಆ ಕಡೆ ಈ ಕಡೆ ಕಳ್ಳರು ಕೊಟ್ಲೆ. ನೋಡಿ ಫೆನ್ಸಿಂಗ್ ಹಾಕಿರೋದಕ್ಕಿಂತ ಆ ಜಮೀನವರು ಈ ಜಮೀನವರು ಕಿರಿಕಿರಿ ಇಲ್ಲ. ಮತ್ತು ಏನೋ ಒಂದು ದನ ಕರ ಏನು ಬಿಟ್ಟಿರ್ತಾರೆ ಅದು ಆ ಕಡೆ ಇರ್ತದೆ, ಇವ್ರು ಈ ಕಡೆ ಇರ್ತದೆ. ನೋಡಿ ನಾವು ಫೆನ್ಸಿಂಗ್ ಹಾಕಿದ್ಮೇಲೆ ಯಾವುದೇ ರೀತಿ ಅದು ಜಗಳ ಇಲ್ಲ, ಏನೂ ಇಲ್ಲ. ಇವ್ರದ್ದು ಅದ್ಬಸ್ ಏನೈತೆ, ಈ ಕಡೆ ಜಮೀನು ಅವ್ರದ್ದೈತೆ, ಆ ಕಡೆ ಅವ್ರದ್ದೈತೆ. ನೋಡಿ ದನ ಕರ ಎಲ್ಲ ಬಿಡ್ತಾರೆ, ಈ ಕಡೆ ಏನು ಬರಲ್ಲ. ಫೆನ್ಸಿಂಗ್ ಇರೋದ್ರಿಂದ ಒಂದು ಕಾಯಿ ಬೀಳಲಿ ಅದು ಇಲ್ಲೇ ಇರ್ತದೆ ಹೊರತು ಬೇರೆಯವ್ರು ಯಾರ ಬಂದು ಕಾಯಿ ಎತ್ಕೊಂಡು ಹೋದ್ರು ಅಂತ ತಲೆನೋವು ಇರಲ್ಲ. ತೋಟದ ಓನರ್ ಯಾರಾದರೂ ನಿಮಗೆ ಫೆನ್ಸಿಂಗ್ ಕೆಲಸ ವಹಿಸ್ಕೊಡ್ತಾರೆ, ನಿಮ್ಮ ಕೆಲಸ ಹೆಂಗಿರುತ್ತೆ? ಬಂತೀವಿ ಸರ್, ತೋಟ ನೋಡ್ತೀವಿ ಸರ್, ಹೆಂಗೆ ಏನೈತೆ ತೋಟ ಅದ್ಬಸ್ ಆಗೈತಲ್ಲ ಮೊದಲೊಂದು ಚೆಕ್ ಮಾಡ್ತೀವಿ ಸರ್. ಚೆಕ್ ಮಾಡಾದ್ಮೇಲೆ ಎಷ್ಟು ಕಲ್ಲು ಬೇಕಾಗುತ್ತೆ ಅದೊಂದು ಲೈನ್ ಚೆಕ್ ಮಾಡ್ಕೊತೀವಿ. ಚೆಕ್ ಮಾಡ್ಕೊಂಡಾದ್ಮೇಲೆ ನಮ್ಮದು 3 ಟೀಮ್ ಇದೆ. ಎಕ್ಸ್ಪರ್ಟ್ಗಳೆಲ್ಲ ಏನು 1 ನಿಮಿಷ ಕೂತ್ಕೊಳ್ಳಲ್ಲ ಸರ್. ಬಂದರು ಚೆಕ್ ಮಾಡಿದ್ರು. ಇದಕ್ಕೆ ನೋಡಿ ಕಲ್ಲು ತರಿಸ್ಕೊತೀವಿ. ಇದು ಕೋಲಾರದ ಕಲ್ಲು. ಈ ಕಲ್ಲು ಬಂದು ಕೋಲಾರದು. ನಾವು ಎಷ್ಟು ಕಲ್ಲು ಬೇಕಾಗುತ್ತೋ ಅಷ್ಟು ತರಿಸ್ಕೊಂಡು ಮತ್ತು ನಮ್ಮ ಟೀಮ್ನ ಬರಳ್ಕೊಂಡು 2 ಅಡಿ ಗುಂಡಿ ಹೊಡಿತೀವಿ ಸರ್. ಇದು ಯಾರು ಹೊಡೆಯಲ್ಲ ಸರ್ ಈ ಕಾಲದಲ್ಲಿ. 2 ಬರೀ 1 ಅಡಿ 1.5 ಅಡಿ ಹೊಡ್ಬಿಟ್ಟು ಹಾಕ್ಬಿಟ್ಟು ಹೊಡಿತೀರಿ. ನಾಳೆ ದಿನ ಉಳ್ಳೈತೆ. ಟಾಟಾ ತಂತಿ ಜಿಯೋ ವೈರು ನೋಡಿ ಸರ್, ಬಿಗ್ಗಿಯಾಗಿರುತ್ತೆ. 10 ವರ್ಷ ಗಂಟೆ ಏನು ಅಲ್ಲಾಡೋಂಗಿಲ್ಲ. ಆ ಥರ ಮಾಡ್ಕೊಡ್ತಾಯಿದ್ದೀವಿ ಸರ್ ನಮ್ಮ ಕೆಲಸ ಸರ್. ಬಿಗ್ಗಿಯಾಗಿರ್ಬೇಕು ಸರ್ ಕೆಲಸ. ಮತ್ತು ಏನಪ್ಪ ಅಂದರೆ ಏನೈತೆ ಎಲ್ಲ ಕ್ಲಿಯರ್ ಆದಮೇಲೆ ಓನರ್ನ ಒಂದು ಸತಿ ಬರಳ್ಕೊಂಡು ಅವ್ರೊಂದು ಸತಿ ಚೆಕ್ ಮಾಡಾದ್ಮೇಲೆ ಏನೈತೆ ಅಮೌಂಟ್ ಇಸ್ಕೊತೀವಿ ಸರ್. ಮಳೆ ಬಂದರೆ ಕಂಬ ಬೀಳಲ್ವಾ ಸರ್? ಯಾವುದೇ ಕಾರಣಕ್ಕೂ ಬೀಳಲ್ಲ ಸರ್. ಮೂಲೆಗೆ ಅಂತಲೇ 2 ಕಲ್ಲು ಸಪೋರ್ಟ್ ಕೊಟ್ಟಿದ್ದೀವಿ ಸರ್. ಎಂಥ ಮಳೆನೇ ಬರಲಿ ಎಂಥ ಗಾಳಿನೇ ಬರಲಿ ನೋಡಿ ಸಪೋರ್ಟ್ ಎಲ್ಲೇ ಕೆಲಸ ಮಾಡಲಿ ನಾವು ಈ ಥರ ಕೊಡ್ತೀವಿ ಸರ್. ನೋಡಿ ಡಬ್ಬಲ್ಲು ಈ ಥರ ಯಾವುದೇ ಕಾರಣಕ್ಕೂ ತಂತಿ ಲೂಸ್ ಆಗಬಾರ್ದು, ಕಂಬ ಬೀಳಬಾರ್ದು. ಪ್ರತಿಯೊಂದು ಮೂಲೆಗೂ ಕೊಡ್ತೀವಿ. ಎಲ್ಲರೂ ನೋಡ್ಕೊಬನ್ನಿ. ಇದೇ ಥರ ನಾವು ಸೇಫ್ಟಿ ಮಾಡಿಕೊಡ್ತೀವಿ ಸರ್. ನಮ್ಮ ಕೆಲಸ ಪರ್ಫೆಕ್ಟಾಗಿರಬೇಕು. ಸರ್, ಈಗ ಕಲ್ಲು ಮತ್ತು ತಂತಿ ಯಾವ ಥರದ್ದು ಹಾಕ್ತೀರಾ? ಸರ್ ಕಲ್ಲು ಬಂದು ಕೋಲಾರ ಕಲ್ಲು ಹಾಕ್ಸ್ಕೊತೇವೆ ನೋಡಿ. ನಾವೇ ತರಿಸ್ಕೊತಾ ಇರೋದು. ನಮ್ಮದೇ ಬಂಡೆ ಐತೆ ಸ್ವಂತ, ಅಲ್ಲಿಂದ ತರಿಸ್ಕೊತೀವಿ. ನೋಡಿ ಟಾಟಾ ಬಿಟ್ಟರೆ ಬೇರೆ ಆಗ್ತಾಯಿಲ್ಲ ನಾವು. 2-3 ಆಪ್ಷನ್ ಐತೆ, ಅದರಲ್ಲೂ 2-3 ಥರ ಐತೆ. ಆದರೆ ನಾವು ಟಾಟಾನೇ ಆಗ್ತಾ ಇರೋದು. ಜಿಯೋ ವೈರು ಟಾಟಾ ಮುಳ್ತಂತಿ ಆಗ್ತಾಯಿದ್ದೀವಿ. ಎಷ್ಟು ದಿನದಲ್ಲಿ ಮುಗಿಸ್ಕೊಡ್ತೀರಾ ಕೆಲಸ? ಸರ್ ಕೆಲವ್ರು ಹೇಳ್ತಾರೆ 1 ದಿನದಲ್ಲಿ ಮುಗಿಸ್ಕೊಡ್ತೀವಿ ಕೆಲಸ ಅಂತ. ಸರ್ ನಾವು ಆ ಥರ ಅಲ್ಲ. 1 ದಿನ ಲೇಟ್ ಆದರೂ ಪರವಾಗಿಲ್ಲ, ನೀಟಾಗಿ ಕೆಲಸ ಆಗಬೇಕು, ನೀಟಾಗಿ ಕೆಲಸ ಮಾಡ್ಕೊಡ್ತೀವಿ ಸರ್ ನಾವು. ಅವ್ರು ಇರ್ತಾರೆ ಅರ್ಜೆಂಟ್ ಮಾಡಿ ಉಳ್ಳೋಗೋ ಥರ ನಾವು ಕೆಲಸ ಮಾಡಿ ನಮ್ಮ ಕೆಲಸ ಪರ್ಫೆಕ್ಟಾಗಿರ್ಬೇಕು. ಆ ಥರ ರೀತಿ ನಮ್ಗೆ ಕೆಲಸ ಮಾಡ್ಕೊಡ್ತೀವಿ. 1 ದಿನ ಲೇಟ್ ಆದರೂ ಪರವಾಗಿಲ್ಲ, ಕೆಲಸ ಚೆನ್ನಾಗಿರ್ಬೇಕು. ಎಲ್ಲೆಲ್ಲಿ ಕೆಲಸ ಮಾಡ್ಕೊಡ್ತೀರಾ? ಸರ್ ರಾಮನಗರ, ಬಿಡದಿ, ಚನ್ನಪಟ್ಟಣ ಇಲ್ಲೆಲ್ಲೇ ಆಗಲಿ ಸೈಟ್ ಕೆಲಸ ಜಮೀನು ಕೆಲಸ ಮಾಡಿಕೊಡ್ತೀವಿ. ಮತ್ತು ಹೊರಗಡೆ ನಮ್ಮ ಕರ್ನಾಟಕದಲ್ಲಿ ಎಲ್ಲೇ ಆಗಲಿ ನಾವು ಕೆಲಸ ಮಾಡಿಕೊಡ್ತೀವಿ ಸರ್. ಮತ್ತು ಪ್ರೈಜು ಅಷ್ಟೇ. ಇವಾಗ ಏನು ಮಾಡ್ತಾವ್ರೆ ಅವ್ರಿಗಿಂತ ಅತಿ ಕಡಿಮೆ ಬೆಲೆ, ರೈತರಿಗಿಂತ ಅತಿ ಕಡಿಮೆ ಬೆಲೆಯಲ್ಲೇ ಮಾಡ್ಕೊಡ್ತಾ ಇದ್ದೀವಿ. ನಿಮ್ಮ ಕೆಲಸ ಪರ್ಫೆಕ್ಟ್ ಆಗೈತೆ ನೋಡಿ ಸರ್. ಎಷ್ಟು ಎಕರೆ ಇದ್ರೂ ಮಾಡ್ಕೊಡ್ತೀರಾ? ಎಷ್ಟು ಎಕರೆ ಇರಲಿ ಸರ್ ನಾವು ಮಾಡ್ಕೊಡ್ತೀವಿ ಸರ್. ಅದು ಯಾವ ಊರಾರ ಆಗಿರಲಿ ನಮ್ಮ ಕರ್ನಾಟಕದಲ್ಲಿ ನಾವು ಮಾಡ್ಕೊಡ್ತೀವಿ ಸರ್. ಸರ್ ನೋಡಿ ಅವಾಗೆ ಮಾಡೋ ತೋಟದಲ್ಲಿ ಫೆನ್ಸಿಂಗ್ ಹಾಕಿರೋ ಅಷ್ಟು ನೀಟಾಗಿತ್ತು. ಇಲ್ಲಿ ನೋಡಿ ಸರ್, ಈ ತೋಟದಳಿಕೆ ಫೆನ್ಸಿಂಗ್ ಇಲ್ಲ, ಏನೂ ಇಲ್ಲ. ಇದನ್ನು ಹೇಳೋರು ಕೇಳೋರು ಯಾರಿಲ್ಲ. ಒಂದು ಕಾಯಿ ಕಿತ್ಕೊಂಡು ಹೋದ್ರು ಇದರಲ್ಲಿ ಕೇಳೋರು ಯಾರೂ ಇಲ್ಲ. ಅದೇ ಫೆನ್ಸಿಂಗ್ ಹಾಕ್ಸಿ ಕಳ್ಳರು ಕೊಟ್ಲೆ ಯಾವುದೇ ಆದ್ರಿ ಒಂದು ದನ ಕರು ಆಗಲಿ ಏನೇ ಆಗಲಿ ಒಳಗಡೆ ಬರೋಕೆ ಪ್ರವೇಶ ಇರೋಲ್ಲ. ಆದಷ್ಟು ಬೇಗ ಸ್ವಲ್ಪ ಫೆನ್ಸಿಂಗ್ ಹಾಕ್ಸ್ಕೊಳ್ಳಿ.